ದೂರದಲ್ಲಿಹ ಪರ್ವತ ಘನಾಕಾರ ತೋರ್ಪುದು ನೋಳ್ಪ ಜನರಿಗೆ, ಸಾರೆಗೈಯಲು ಸರ್ಪ ವ್ಯಾಘ್ರಗಳಿಂದ ಭಯವಿಹದು. ಘೋರತರ ಸಂಸಾರ ಸೌಖ್ಯಾಸಾರತರವೆಂದರಿತು ನಿತ್ಯ ರಮಾರಮಣನಾರಾಧಿಸುವರದರಿಂದ ಬಲ್ಲವರು. ತವ ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 16. ದೂರದಲ್ಲಿಹ ಪರ್ವತ ಘನಾಕಾರ ತೋರ್ಪದು ನೋಳ್ಪ ಜನರಿಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಜನನ ಮರಣಾಖ್ಯವಾದ ಈ ಸಂಸಾರವು ಘೋರವಾಗುವುದು ಇದನ್ನರಿತು ಬುಧರು ರಮಾಪತಿಯನ್ನು ನಿತ್ಯ ಆರಾಧಿಸುವರು ಎಂದು ಪರ್ವತದ ಸುಂದರವಾದ ದೃಷ್ಟಾಂತ ಕೊಟ್ಟು ತಿಳಿಸುತ್ತಾರೆ. ಸಂಸಾರ ಜೀವನವು ದೂರದಿಂದ ನೋಡಿದಾಗ ಸುಖಮಯವಾಗಿ ಇರುವಂತೆ ಗೋಚರಿಸುವುದು. ಆದರೆ ಸಾಂಸಾರಿಕ ಸುಖವು ಕೇವಲ ಕ್ಷಣಿಕ ಮತ್ತು ಅಸಾರಭೂತವಾದದ್ದು. ಈ ಹೇಯ ಸುಖವು ಕ್ಲೇಶಕ್ಕೆ ಕಾರಣವೆಂದು ದೂರದಿಂದ ರಮಣೀಯವಾಗಿರುವಂತೆ ದೃಷ್ಟಿಗೆ ಕಾಣುವ ಪರ್ವತದ ಸಾಮ್ಯದಿಂದ ತಿಳಿಸುತ್ತಾರೆ. ದೂರತಃ ಪರ್ವತೋ ರಮ್ಯಃ ಎಂಬ ವಚನದಂತೆ ಒಂದು ಪರ್ವತವು ದೂರದಿಂದ ನೋಡಿದಾಗ ರಮಣೀಯತರವಾಗಿ ಕಾಣಿಸುವುದು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಆಕಾಶದಲ್ಲಿ ಚಲಿಸುವ ಮೇಘ ಸಮೂಹದಂತೆ ನುಣ್ಣಗೆ ನುಣುಪಾಗಿ ದೂರದಲ್ಲಿರುವ ಪರ್ವತವು ಗೋಚರಿಸುವುದು. ಆದರೆ ಆ ಪರ್ವತವನ್ನು ಸಮೀಪಿಸಲು ಅದರಲ್ಲಿರುವ ಕಲ್ಲು ಮುಳ್ಳುಗಳು, ಹೆಬ್ಬಂಡೆಗಳು, ನಿಬಿಡಾರಣ್ಯ, ಭಯಂಕರವಾದ ಸರ್ಪಗಳು, ಹುಲಿ ಇತ್ಯಾದಿ ಕ್ರೂರವಾದ ವನ್ಯಮೃಗಗಳಿಂದ ತುಂಬಿರುವುದು. ಅದರಿಂದ ನಮಗೆ ಭಯ ಹುಟ್ಟುವುದು. ಇದರಂತೆಯೇ ಪತ್ನಿ, ಪುತ್ರರು, ಬಂಧು ಬಾಂಧವರು, ಸೇವಕ ವರ್ಗ, ಸಂಪಾದಿತ ದ್ರವ್ಯ, ವಾಸಿಸಲು ಉತ್ತಮವಾದ ಮನೆ, ಸಂಚರಿಸಲು ಶ್ರೇಷ್ಠ ವಾಹನಗಳು, ಪಶ್ವಾದಿ ಸಂಪತ್ತು ಇತ್ಯಾದಿ ಭೋಗ ಸಾಮಗ್ರಿಗಳಿಂದ ಕೂಡಿದ ಸಂಸಾರವು ದೂರದಿಂದ ನೋಳ್ಪರಿಗೆ ರಮಣೀಯತರವಾಗಿಯೂ ಸುಖಮಯವಾಗಿರುವಂತೆಯೂ ಕಾಣಿಸುವುದು. ಆದರೆ ದುಸ್ತರವಾದ ಸಂಸಾರ ಸಾಗರದಲ್ಲಿ ಮುಳುಗಿದಾಗ ಸಾಂಸಾರಿಕ ಭೋಗಗಳಿಂದ ಜನಿತ ಸುಖವು ಕೇವಲ ಅಶ್ವಾಶ್ವತ, ಅಸಾರವೆಂದು ಅನುಭವದಿಂದ ತಿಳಿಯುವುದು. ಅವು ದುಃಖ ಪ್ರಾಪ್ತಿಗೆ ಕಾರಣವಾಗುವುದು. ಸಂಸಾರ ಸುಖದ ಅಸಾರತೆಯನ್ನು ತಿಳಿದ ಜಾಣರು ಸಂಸಾರದ ಮೋಹದ ಬಲೆಗೆ ಸಿಲುಕದೆ ಸಂಸಾರದಲ್ಲಿಯೇ ಇದ್ದು ನಿರ್ಲಿಪ್ತರಾಗಿ ಜಲಸ್ಥ ಕಮಲ ಪತ್ರದಂತೆ ದ್ವಂದ್ವಾತೀತರಾಗಿ ಪ್ರತಿನಿತ್ಯದಲ್ಲಿಯೂ ರಮಾಪತಿಯಾದ ಶ್ರೀ ಪರಮಾತ್ಮನನ್ನು ತಮ್ಮ ಹೃದಯಾರವಿಂದದಲ್ಲಿ ಆರಾಧಿಸುತ್ತಾ ಭವಜನಿತವಾದ ದುಃಖಗಳಿಂದ ದೂರವಾಗಿ ಮೋದಿಸುತ್ತಿರುವರು. ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಹಾಸಯ ದೇಹ ದೇಹಾತ್ಮಬುದ್ಧ ಎಂಬ ಭಾಗವತಾರ್ಥವನ್ನು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.